ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ಈಗ ಮತ್ತೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆ ವಾಲಿದ್ದಾರೆ ಶೆಟ್ಟರ್. ಬಹಳ ದಿನ ಕಾಂಗ್ರೆಸ್ನಲ್ಲಿ ಇರ್ತಾರೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ. ಶೆಟ್ಟರ್ DNA ಕಾಂಗ್ರೆಸ್ಗೆ ಸರಿ ಹೊಂದಲ್ಲ. ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಭಾರಿ ಹಿನ್ನಡೆ ಆಗುತ್ತೆ. ಇದು ಕಾಂಗ್ರೆಸ್ ಸೇರಿದವರೆಲ್ಲರೂ ಕೂಡ ಬಿಜೆಪಿಗೆ ವಾಪಸ್ ಬರ್ತಾರೆ. ಯಾರ್ಯಾರು ಕಾಂಗ್ರೆಸ್ಗೆ ಹೋಗಿದ್ರು ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ CM ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿರೋದ್ರ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಶೆಟ್ಟರ್ DNA ಕಾಂಗ್ರೆಸ್ಗೆ ಹೊಂದಿಕೊಳ್ಳಲ್ಲ. ಶೆಟ್ಟರ್ ಅವರದ್ದೇ ಬೇರೆ ರೀತಿ ಸಿದ್ಧಾಂತ, ಕಾಂಗ್ರೆಸ್ ಅವರದ್ದೇ ಬೇರೆ ರೀತಿ ಸಿದ್ಧಾಂತ. ಜಗದೀಶ್ ಶೆಟ್ಟರ್ ಅವರು RSS ಕಾರ್ಯಕರ್ತ. ಅವರು ಹಿಂದಿನಿಂದಲೂ ಕೂಡ ಅವರು ಇಡೀ ಫ್ಯಾಮಿಲಿ RSS. ಆದರೆ ಕಾಂಗ್ರೆಸ್ ಇದಕ್ಕೆ ಒಪ್ಕೊಳ್ಳಲ್ಲ, ಮತ್ತು ಕಾಂಗ್ರೆಸ್ ಸಿದ್ಧಾಂತ ಇದಲ್ಲ. ಹೀಗಾಗಿ ಹೆಚ್ಚು ದಿನ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇರಲಿಲ್ಲ. ಈಗ ಅವರು ಬಿಜೆಪಿಗೆ ಬಂದಿದ್ದಾರೆ, ಗರುವಾಪ್ಸಿ ಆಗಿದ್ದಾರೆ. ಇನ್ನೂ ಕೂಡ ಯಾರ್ಯಾರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ರು ಅವರೆಲ್ಲರೂ ಕೂಡ ಮತ್ತೆ ಬಿಜೆಪಿಯನ್ನು ಸೇರ್ಕೊಳ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಈ ಹಂತದಲ್ಲಿ ನಾನು ಅದ್ರ ಬಗ್ಗೆ ಯಾವುದನ್ನು ಮಾತಾಡೋಲ್ಲ, ಯಾವುದು ಕೂಡ ಈ ಹಂತಕ್ಕೆ ಬೇಡ ಅದು. ಆದರೆ ಮುಂದಿನ ದಿನದಲ್ಲಿ ನೀವು ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ದಾರೆ. ಜಗದೀಶ್ ಬಸವರಾಜ ಬೊಮ್ಮಾಯಿ ನಮ್ಮ ಜೊತೆ ಇದ್ದಾರೆ. ಸರ್, ಜಗದೀಶ್ ಶೆಟ್ಟರ್ ಸೇರ್ಪಡೆ ನಿರೀಕ್ಷಿತನಾ ಅದೇನು ಸರ್? ಭಾಳ ನಿರೀಕ್ಷಿತ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರ DNA BJP DNA ಒಂದೇ. ಕಾಂಗ್ರೆಸ್ಸು DNA ಮತ್ತು ಜಗದೀಶ್ ಶೆಟ್ಟರ್ ಅದು ಟೋಟಲಿ ತದ್ವಿರುದ್ಧವಾಗಿರುವಂಥದ್ದು. ಅಲ್ಲಿ ಭಾಳ ದಿವಸ ಅವ್ರು ಇರೋಕ್ಕಾಗಲ್ಲ, ಅಲ್ಲಿ ಉಸಿರುಗಟ್ಟುವ ವಾತಾವರಣ ಅವ್ರಿಗೆ ಆಗುತ್ತೆ ಅನ್ನುವಂಥದ್ದು ಭಾಳ ಗೊತ್ತಿತ್ತು ನಮಗೆ. ಯಾಕಂದರೆ ಅವ್ರ ಇಡೀ ಕುಟುಂಬ ಬಿ ಜೆ ಪಿಯಲ್ಲಿ ಬೆಳೆದಿದ್ದಾರೆ, ಸ್ಥಾನ ಸಿಕ್ಕಿದೆ, BJPಯಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಒಳ್ಳೆಯ ನಿರ್ಣಯ ಆದಷ್ಟು ಬೇಗನೆ ಮಾಡಿದ್ದಾರೆ, ಒಳ್ಳೆಯ ನಿರ್ಣಯ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದು, BJPಗೂ ಒಳ್ಳೆಯದು. ನಾವು ಜಗದೀಶ್ ಶೆಟ್ಟರ್ ಅವರು BJP ಸೇರ್ಪಟ್ಟ ನಂತರ DK ಶಿವಕುಮಾರ್ ಬಂದು ಒಂದು ರಿಯಾಕ್ಷನ್ ಕೇಳಿದ್ರೆ ಅವ್ರು ಒಂದು 5 ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ ಅಂದರು. ಅಂದರೆ ಕಾಂಗ್ರೆಸ್ಗೆ ಅಷ್ಟು ಶಾಕ್ ಆಗಿದೆ ಅಂತನಾ? ಕಾಂಗ್ರೆಸ್ಗೆ ಖಂಡಿತ ಶಾಖ ಆಗಿರ್ತದೆ. ಅವರೇನೋ ಜಗದೀಶ್ ಶೆಟ್ಟರ್ ಕರ್ಕೊಂಡು ಬಂದು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಬಿಕ್ಕೊಳ್ತಾಯಿದ್ರು. ಈಗ ಅದೆಲ್ಲ ಹೋಗಿದೆ, ಮತ್ತು ರಿವರ್ಸ್ ಟ್ರೆಂಡ್ ಪ್ರಾರಂಭ ಆಗಿದೆ. ಭಾಳ ಒಂದು ದೊಡ್ಡ ಬದಲಾವಣೆ ರಾಜ್ಯದಲ್ಲಿ, ದೇಶದಲ್ಲಿ ಆಗ್ತಾ ಇರುವಂಥದ್ದು ಸಂಕೇತ ಇದು. ಎಷ್ಟರ ಮಟ್ಟಿಗೆ ಅಂದರೆ 2 ವಿಚಾರವನ್ನು ನಮಗೆ ಹೇಳ್ತಾ ಇದ್ದೀನಿ, ಭವಿಷ್ಯ ಹೇಳ್ತಾ ಇದ್ದೀನಿ. ಲೋಕಸಭೆಗಿಂತ ಮುಂಚೆನೇ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಈ ರಾಜ್ಯದಲ್ಲಿ ದೊಡ್ಡ ಹಿನ್ನಡೆ ಕಾಂಗ್ರೆಸ್ಗಾಗಲಿದೆ. ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ಸು ವರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ, ಇಡೀ ದೇಶದಲ್ಲಿ ಸ್ಪ್ಲಿಟ್ ಆಗುತ್ತೆ. ನಾವು ಬೇರೆ ಯಾರು ಮಾತನ್ನು ಹೇಳಿದರೆ ನಮ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು, ಯಾಕಂದರೆ ಸಾಕಷ್ಟು ಅನುಭವ ಇರುವಂಥದ್ದು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥದ್ದು, ನಿಮ್ಮದೇ ಆದ ಒಂದು ಸೋರ್ಸ್ ಇರುತ್ತೆ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ನ ರಾಜ್ಯದಲ್ಲಿ ಬದಲಾವಣೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಅಥವಾ ಎಷ್ಟು ಯಾವ ರೀತಿ ಅನಲೈಸ್ ಮಾಡಬೇಕು ಸರ್? ನೀವೇನು ಯಾರೂ ಸೀರಿಯಸ್ ಆಗೋದು ಬೇಕಾಗಿಲ್ಲ, ಕಾಂಗ್ರೆಸ್ನವ್ರು ಸೀರಿಯಸ್ ಆಗಬೇಕು ಅಷ್ಟೇ. ನೀವು ಯಾಕೆ ಸೀರಿಯಸ್ ಆಗ? ಅಂದರೆ ಎಷ್ಟು ಅನಲೈಸ್, ಯಾವ ರೀತಿ ಅನಲೈಸ್ ಮಾಡ್ಬೋದು ಅಂತ? ಏನು ಅನಲೈಸ್ ಏನು ನೀವು ಮಾಡಿ, ಮುಂದೆ ನೀವು ಅನಲೈಸ್ ನಿಮ್ಗೆ ಹೆಂಗೆ ಬೇಕೋ ಅನಲೈಸ್ ಮಾಡಿ. ಆದರೆ ಹೆಂಗೆ ಈ ಜಗದೀಶ್ ಶೆಟ್ಟರ್ದು ನಿಮ್ಗೆ ಅನಿರೀಕ್ಷಿತವೋ ನಮಗೆ ನಿರೀಕ್ಷಿತವೋ, ಹಾಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ನಮಗೆ ನಿರೀಕ್ಷಿತ, ನಿಮ್ಗೆ ಸದ್ಯಕ್ಕೆ ಅನಿರೀಕ್ಷಿತವಾಗಿ ನಿರೀಕ್ಷಿತ ಆಗುತ್ತೆ ಸ್ವಲ್ಪ ದಿವಸದಲ್ಲಿ. ಬದಲಾವಣೆ ಅಂದರೆ ಒಂದಷ್ಟು ಜನ ಶಾಸಕರು ಬರುವಂಥದ್ದು ಆ ರೀತಿ ಅಂತ ಅನ್ಬೋದು. ನಾನು ಇದಕ್ಕೆ ಸದ್ಯ ಏನು ಹೇಳೋಕ್ಕೆ ಹೋಗಲ್ಲ. ಅಲ್ಲಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇವೆ. ಈಗ ಶೆಟ್ಟರ್ ಆಯ್ತು, ಅವ್ರ ಜೊತೆ ಲಕ್ಷ್ಮಣ್ ಸವದಿ ಅವರು ಪಕ್ಷ ಬಿಟ್ಟು ಹೋಗಿದ್ರು. ಸವದಿಯವರು ಕೂಡ ಅಲ್ಲಿ ಕೂಡ ಅವ್ರಿಗೆ ಅನ್ಕಂಫರ್ಟಬಲ್ ಪ್ರಮಾಣದಲ್ಲಿ BJP ಬಿಟ್ಟು ಕಾಂಗ್ರೆಸ್ ಹೋದವರಾಗಲಿ ಅಥವಾ ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ದೊಡ್ಡ ಪ್ರಮಾಣದಲ್ಲಿ ನಮ್ಮ BJP ಸೇರ್ತಾ ಇದ್ದಾರೆ. ನನಗೆ ಸದ್ಯಕ್ಕೆ ಯಾರ ಹೆಸರು ತೆಗೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬೆಳವಣಿಗೆಗಿಂತ ಮುಂಚೆ ಮಾತನಾಡಿದರೆ ಆ ಬೆಳವಣಿಗೆಗೆ ತೊಂದರೆ ಆಗ್ತದೆ, ಪ್ರಿಯಂಪ್ಟ್ ಆಗುತ್ತೆ. ಮಾಡೋಕ್ತಾ ಇರಲ್ಲ, ಖಂಡಿತ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಈ ಥರದ ರಿಪೋರ್ಟನ್ನು ನೀವು ಪದೇ ಪದೇ ಮಾಡಬೇಕಾಗತ್ತೆ. ಒಂದಂತೂ ಸತ್ಯ, ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ಗೆ ವಿರುದ್ಧವಾಗಿ ಆಗುತ್ತೆ ಅನ್ನುವಂಥದ್ದು ಖಂಡಿತ ಆಗುತ್ತೆ. ಇವರು ಎಂ ಬಿ ಪಾಟೀಲ್ ಮಾತಾಡಿದ್ರು, ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಟಿಕೆಟ್ ನಾವು ಕೊಡೋಕ್ಕೆ ರೆಡಿ ಇದ್ವಿ ಅಂತ. ಅದು ಗೊತ್ತಿಲ್ಲ ನನಗೆ, ಅವ್ರವ್ರ ಮಾತುಕತೆ ಏನಾಗಿದೆ ನನಗೆ. ಐ ಆಮ್ ನಾಟ್ ಪರ್ವ್ಯೂ ಟು ದ್ಯಾಟ್. ನಾನು ಅದ್ರ ಮೇಲೆ ಏನು ಕಮೆಂಟ್ ಮಾಡಲ್ಲ. ಜಗದೀಶ್ ಶೆಟ್ಟರ್ ಬಂದಿರೋದ್ರಲ್ಲಿ ಏನು ಮೆಸೇಜ್ ಹೋಗಿದೆ ಸರ್? ಈಗ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಬಂದಿದ್ದರಿಂದ ಎಲ್ಲ BJPಯವರು ಮತ್ತೆ ಒಂದುಗೂಡ್ತಾ ಇದ್ದಾರೆ, ಮತ್ತು ಪ್ರಬಲ BJP ಆಗ್ತದೆ. ಮತ್ತು 28ರಲ್ಲಿ 25ಕ್ಕಿಂತ ಹೆಚ್ಚು ಸೀಟನ್ನು ನಾವು ಗೆಲ್ತೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಇದರ ಮಧ್ಯೆ ಕಾಂಗ್ರೆಸ್ಸು ಡಿವೈಡೆಡ್ ಹೌಸ್ ಇದೆ, ಕರ್ನಾಟಕದಲ್ಲಿದೆ, ದೇಶದಲ್ಲಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಭವಿಷ್ಯ ಅತ್ಯಂತ
ಕಳವಳಕಾರಿಯಾಗಿರ್ತದೆ, ಕತ್ಲಲ್ಲಿರ್ತದೆ ಅಂತ ಹೇಳಕ್ಕೆ ಇಚ್ಛೆ. ಕಾಂಗ್ರೆಸ್ನ ಶಾಸಕರು ಬೊಮ್ಮಾಯಿ ಅವ್ರ ಜೊತೆ ಬಸವರಾಜ ಬೊಮ್ಮಾಯಿ ಜೊತೆ ಒಂದು ಜನ ಶಾಸಕರು ಮಾತಾಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ನಾನು ಅದ್ರ ಬಗ್ಗೆ ಹೇಳಲ್ಲ. ನಾನು ಏನು ಹೇಳಿದ್ದೀನಿ, ಬೆಳವಣಿಗೆನ ಗಮನಿಸ್ತಾ ಇದ್ದೀನಿ. ನಾನು ಯಾರು ಸಂಪರ್ಕ ಮಾಡಿದ್ದಾರೆ ಅಥವಾ ಮಾಡಿಲ್ಲ, ಐ ಆಮ್ ನಾಟ್ ಫಾರ್ ಇಟ್. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ನನಗೆ ಯಾರು ಸಂಪರ್ಕ ಮಾಡಿಲ್ಲ. ಲೋಕಸಭಾ ಚುನಾವಣೆ ಫಲಿತಾಂಶ ಬಳಿಕ ಅಥವಾ ಮುಂಚೆ ಆಗುತ್ತಾ ಒಂದಷ್ಟು ಬೆಳವಣಿಗೆ? ನಾನು ಹೇಳಿದ್ನಲ್ಲ ಆಗಲೇ, ನೀವೆಲ್ಲ ಲೋಕಸಭಾಕ್ಕಿಂತ ಮುಂಚೆ ಅಂತ ನೀವು ಪ್ರಿಡಿಕ್ಟ್ ಮಾಡ್ತಾಯಿದ್ದೀರಿ. ನನ್ನ ಪ್ರಿಡಿಕ್ಷನ್ನು ಮುಂಚೆನೇ ಆಗುತ್ತೆ ಅಂತ. ಇದು ಬಸವರಾಜ ಬೊಮ್ಮಾಯಿ ಅವ್ರ ಮಾತು. ಒಂದು ಅವರು ಹೇಳಿಕೆಯನ್ನು ಕೊಟ್ಟಿರೋದು ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ, ಇದೇ ರೀತಿ ವರದಿಗಳು ಕೂಡ ಮತ್ತೆ ಮಾಡಬೇಕಾಗುತ್ತೆ ಹೇಳುವ ಮೂಲಕ ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ರಾಜಕೀಯವಾಗಿ ಸಂಚಲನ ಉಂಟು ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸದ್ಯಕ್ಕಂತೂ ರಾಜ್ಯ ಬಿಜೆಪಿಯಲ್ಲಿ ಒಂದು ಸಂಭ್ರಮ ಸಡಗರ. ಜಗದೀಶ್ ಶೆಟ್ಟರ್ ಅವರು ಮತ್ತೆ ಗರ್ವಾಪ್ಸಿ ಆಗಿದ್ದಾರೆ ಅನ್ನೋದು. ಜಗದೀಶ್ ಶೆಟ್ಟರ್ ಅವರ ಪಾತ್ರ ಬಿಜೆಪಿಯಲ್ಲಿ